ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಆನಂದ್ ಯೂಟ್ಯೂಬ್ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಎಣ್ಣೆ ಗಾಣಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆಂಟಿ ಸ್ವಲ್ಪ ಕೊಬ್ಬರಿ ಕೊಟ್ಟಿದ್ರು, ಅವರು ಕೊಬ್ಬರಿ ಹಾಕ್ತಾರೆ. ಒಂದು 10 kg ಕೊಬ್ಬರಿನ ನಾನು ನಮ್ಮ ಆಂಟಿ ಮನೇಲಿ ಇಸ್ಕೊಬಂದಿದ್ದೆ. ಸ್ವಲ್ಪ ಅಡುಗೆಗೆ ಎಣ್ಣೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಇವತ್ತು ನಾನು ಗಾಣಕ್ಕೆ ತಂದಿದ್ದೀನಿ ಎಣ್ಣೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು 10 kg ಕೊಬ್ಬರಿಗೆ ಒಂದು 2 kg ಕಡಲೆ ಬೀಜನ ಹಾಕಿರೋ ಅಂಥದ್ದು. ಮೊದಲಿಗೆ ನಾನು 2 ಲೀಟ್ರ್ ಎಣ್ಣೆನ ಹಾಗೆ ಕೂದಲಿಗೆ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ತೆಗೆಸಿದೆ. ಅದಾದಮೇಲೆ ಅದಕ್ಕೆ ಕಡಲೆ ಬೀಜ ಮತ್ತು ಒಂದು 20 ರೂಪಾಯಿದು ಏಲಕ್ಕಿ ಹಾಕ್ಸ್ಬಿಟ್ಟು ಅಡುಗೆಗೆ ನಾನು ಮಾಡಿಸ್ಕೊತಾ ಇರೋ ಅಂಥದ್ದು. ಅವರೇ ಹೇಳಿದ್ರು, ಅಂಗಡಿಯವರೇ, ನೀವು ಫಸ್ಟು ಊಟ ಮಾಡ್ತಿರೋದಾಗಿದ್ದರೆ ಸ್ವಲ್ಪ ಏಲಕ್ಕಿ ಕಾಯಿ ಹಾಕೊಳ್ಳಿ, ಕೊಬ್ಬರಿ ಎಣ್ಣೆ ಸ್ಮೆಲ್ ಕಮ್ಮಿ ಆಗುತ್ತೆ, ನಿಮಗೆ ಊಟಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಬೇಗ ಅಂತ ಹೇಳಿದರು. ಈ 10 kg ಪ್ಲಸ್ ಕಡಲೆ ಬೀಜ 2 kg 12 kgಯಿಂದ ಒಂದು 8 ಲೀಟ್ರ್ ಎಣ್ಣೆ ಬರುತ್ತೆ ಅಂತ ಹೇಳಿದರು. ನಾನು 2 ಲೀಟ್ರ್ ಕೂದಲಿಗೆ ಹಾಗೆ 6 ಲೀಟ್ರು ಅಡುಗೆಗೆ ಅಂತ ಮಾಡಿಸಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಆಯಿಲಿಂದ ಹಿಡಿದು ಪ್ರತಿಯೊಂದರಲ್ಲೂ ಕಲಬೆರಕೆ ಜಾಸ್ತಿ ಆಗ್ತಿರೋದ್ರಿಂದ ಆದಷ್ಟು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಅದಕ್ಕೋಸ್ಕರ ನಾವೆಷ್ಟು ಆರ್ಗ್ಯಾನಿಕ್ಕಾಗಿ ನಮ್ಮ ಸುತ್ತಮುತ್ತಲಲ್ಲಿ ಏನೇನು ಮಾಡ್ಕೋಬೋದು ಅದರಿಂದ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದರಿಂದ ಸ್ವಲ್ಪ ನಾನು ಎಣ್ಣೆಲಿ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಿಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನೀವು ಎಣ್ಣೆಯಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೆ ಆರಾಮಾಗಿ ಚೇಂಜಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಾರ್ಮಲಾಗಿರುತ್ತೆ ಊಟ ಎಲ್ಲ, ಏನು ಚೇಂಜಸ್ ಏನಿರಲ್ಲ. ನಾನು ಆಲ್ರೆಡಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತಷ್ಟು ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.